ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ನಾಗೇಂದ್ರ ಬಾಬು. ನಾನೀಗ ವರ್ಣಾ ಕ್ಷೇತ್ರದಲ್ಲಿದ್ದೀನಿ. ವರ್ಣಾ ಕ್ಷೇತ್ರಕ್ಕೆ ಯಾಕಪ್ಪ ಅಂತೇಳಿ ನಿಮ್ಮಲ್ಲಿ ಪ್ರಶ್ನೆ ಮೂಡ್ಬೋದು. ಇವತ್ತು ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ CM ಆಗಿರ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ DK ಶಿವಕುಮಾರ್ನ ಆಪ್ತ ಬಣ ಇಲ್ಲ DK ಶಿವಕುಮಾರ್ ಅವ್ರಿಗೆ ಕೊಟ್ಟ ಮಾತಿನಂತೆ ಬಿಟ್ಟು ಕೊಡಬೇಕು ಅಂತೇಳಿ ಅವರು ಕೂಡ ದೆಹಲಿ ಪರೇಡನ್ನು ಮಾಡಿ ಬಂದಿದ್ದಾಗಿದೆ. ಹಾಗಾದರೆ ವರ್ಣಾ ಕ್ಷೇತ್ರದ ಜನರ ಅಭಿಪ್ರಾಯ ಏನಿದೆ? ವರ್ಣಾ ಕ್ಷೇತ್ರದ ಜನರ ಮನಸ್ಸಲ್ಲಿ ಸಿದ್ದರಾಮಯ್ಯ ಅವರೇ 5 ವರ್ಷ CM ಆಗಿರಬೇಕಾ ಅಥವಾ ಬೇರೆಯವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕಾ? ಜನರು ಏನು ಹೇಳ್ತಾರೆ? ವರ್ಣಾ ಕ್ಷೇತ್ರದ ಜನರ ಮನಸ್ಸಲ್ಲಿರುವಂಥ ಅಭಿಪ್ರಾಯ ಏನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ. ಸಿದ್ದರಾಮಯ್ಯ ಅವರು ಈಗ ನಿಮ್ಮ ಕ್ಷೇತ್ರದವರು ಸಿದ್ದರಾಮಯ್ಯ ಅವರು 5 ವರ್ಷ ಕಂಟಿನ್ಯೂ ಆಗಿರಬೇಕಾ? ಏನು ಹೇಳ್ತೀರಿ ನೀವು? ನಮ್ಮ ಸಿದ್ದರಾಮಯ್ಯನೇ ಹೇಳಿಸ್ಲಿ ಬಿಡಿ. ಸಿದ್ದರಾಮಯ್ಯ ಅವರು ಇರಬೇಕು. ಈ ಒಪ್ಪಂದ ಆಗಿದೆ ಅಂತ, ಆ ಒಪ್ಪಂದದ ಪ್ರಕಾರ ಆದ್ರೆ ಬಿಟ್ಕೊಡ್ಬೇಕು. ಒಪ್ಪಂದ ಆಗಿಲ್ಲ ಸರ್. ನಾನೀಗ ವರ್ಣದಲ್ಲಿದ್ದೀನಿ. ಇಲ್ಲಿನ ಜನರ ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಏನು ನಿಮ್ಮ ಹೆಸರು? ಉಮಾಶಂಕರ್ ಅಂತ ಸರ್. ನಿಮ್ಮ ಹೆಸರು ಏನು ಸರ್? ಜಗದೀಶ್ ಅಂತ. ಉಮಾಶಂಕರ್ ಅವರೇ, ಈಗ 5 ವರ್ಷ CM ಆಗಿರಬೇಕು ಸಿದ್ದರಾಮಯ್ಯ ಅವರು ಅನ್ನೋದು ಒಂದು ಕಡೆ ಆದರೆ, ಇಲ್ಲ DK ಶಿವಕುಮಾರ್ ಅವ್ರಿಗೂ ಬಿಟ್ಕೊಡ್ಬೇಕು ಅನ್ನೋದು ಒಂದು ಕಡೆ ಆದರೂ ಅಂತ ಮಾತು. ನಿಮ್ಮ ಅಭಿಪ್ರಾಯ ಏನು ಸರ್? ಈ ವಿಚಾರದಲ್ಲಿ ಮುಖ್ಯವಾಗಿ ಏನು ಬಹುಮತದ ಶಾಸಕರು ಏನಿದ್ದಾರೆ ಅವ್ರ ಮುಖಾಂತರನೇ ಮುಖ್ಯಮಂತ್ರಿ ಆಯ್ಕೆ ಆಗೋದು. ಆ ಬಹುಮತದ ಶಾಸಕರ ಅಭಿಪ್ರಾಯದಿಂದನೇ ಹೈಕಮಾಂಡ್ ನಿರ್ಧರಿಸೋದು. ಇದರಲ್ಲಿ ನಾವೇನು ಹೇಳೋಕ್ಕಾಗೋದಿಲ್ಲ ಸರ್. ನೀವೇನು ಹೇಳ್ತೀರಿ? ಸೇಮ್ ಅದೇ ಈಗ ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ಬೇಕಾ ಅಥವಾ ಅವರೇ ಕಂಟಿನ್ಯೂ ಮಾಡಬೇಕಾ? ಸರ್, ಈಗ ಜನಗಳು ನಾವು ಏನು ಹೇಳಿದ್ರು ಅದು ಅಲ್ಲ, ನೀವು ಓಟ್ ಹಾಕಿ ಗೆಲ್ಸಿರೋದು ಸರ್ ಇಲ್ಲಿ. ನಡೆದಿದ್ದೀವಿ, ಒಪ್ಕೊಂಡೆ. ಆದ್ರೂ ಮಧ್ಯೆ ಅವರವರು ತೀರ್ಮಾನ ತಗೊಂಡು ಮಾಡ್ಕೊ. ಒಂದು ವೇಳೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ DK ಶಿವಕುಮಾರ್ ಅವ್ರಿಗೆ CM ಪಟ್ಟ ಕೊಟ್ರೆ ಸುಮ್ಮನೆ ಇರ್ತಾರ ಜನ? ಈಗ ಅವರೇ ಎಲ್ಲ ತೀರ್ಮಾನ ತಗೊಂಡು ಈಗ ಬಹುಮತ ಸಾಕ್ಸಿರೋದ್ರಿಂದ ಅದು ಚಾನ್ಸ್ ಇಲ್ಲ. ಇನ್ನು ಏನು ಸರ್, ಏನು ಹೇಳ್ತೀರಿ? ಸುಮ್ಮನೆ ಇರ್ತಾರ ಜನ? ನೀವು ವರ್ಣದವರು ಸುಮ್ಮನೆ ಇರ್ತೀರಾ? ನೀವು ಒಪ್ಕೊಳ್ತೀರಾ ವರ್ಣಾ ಕ್ಷೇತ್ರದವರು? ಇಲ್ಲ, ನಮಗೆ ಸಹಜವಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರಲಿ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಕ್ಷೇತ್ರ ಅಲ್ವಾ ಅಂತ, ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅಂತ. ಅದು ಸಹಜ ಸರ್, ಅಷ್ಟೇ. ಬಟ್ ಬೇರೆ ಶಾಸಕರು ಮತ್ತು ಹೈಕಮಾಂಡ್ ನಿರ್ಧಾರದಿಂದನೂ ನಾವು ಮನ್ನಿಸ್ತೀವಿ. ಓಕೆ. ಈಗ ನಾನು ವರ್ಣಾದಲ್ಲಿದ್ದೀನಿ. ಶ್ರೀ ಬಸವೇಶ್ವರ ಯುವಕರ ಸಂಘ ಅನ್ನುವ ಕಟ್ಟಡದ ಮುಂಭಾಗದಲ್ಲಿ ನಿಂತು ಇಲ್ಲಿನ ಜನರ ಅಭಿಪ್ರಾಯವನ್ನು ತಿಳ್ಕೊಂಡಿದ್ದೀನಿ. ಇನ್ನು ಮುಂದೆಗಡೆ ಹೋಗ್ತೀನಿ, ಅಲ್ಲೂ ಕೂಡ ಮಾತಾಡ್ತೀನಿ. ನಾನೊಂದು 4-5 ಜನ ಹಿರಿಯರು ಕೂತಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿ ಯುವಕರು ಇದ್ದಾರೆ, ಅಲ್ಲಿ ಹೋಗೋಣ ಬನ್ನಿ, ಅಲ್ಲಿ ಮಾತಾಡ್ತೀನಿ. ಮಾತಾಡ್ತೀನಿ ಯಜಮಾನ್. ಸಿದ್ದರಾಮಯ್ಯ ಯಜಮಾನ್ರೆ, ಸಿದ್ದರಾಮಯ್ಯ ಅವರು ಈಗ ನಿಮ್ಮ ಕ್ಷೇತ್ರದವರು. ಅವರೇ ಇರಲಿ ಬಿಡಿ. 5 ವರ್ಷ ಅವರೇ ಅವರೇ ಇರಲಿ ಬಿಡಿ. ಯಾಕಿರ್ಬೇಕು? ಇಲ್ಲಿ ನಮ್ಮ ಗ್ರಾಮ ಅಲ್ವಾ, ನಮ್ಮ ಇದು ಮೈಸೂರು ತಾಲೂಕಿನವರು, ನಮ್ಮ ಕ್ಷೇತ್ರದ MLA ಇರಲಿ ಬಿಡಿ. 5 ವರ್ಷ ಅವರೇ ಇಲ್ಲ, ಇರಲಿ ಬಿಡಿ. ಚೇಂಜ್ ಆಗೋದು ಬೇಡವಾ? ಏನು ಬೇಡಿ. DK ಶಿವಕುಮಾರ್ ಆಗೋದು ಬೇಡವಾ? ನಮ್ಮ ಕ್ಷೇತ್ರದವರು ಇರಲಿ ಬಿಡಿ. ನಿಮ್ಮ ಕ್ಷೇತ್ರ ಮಾತ್ರ ಆದರೆ ಸಾಕ, ಬೇರೆ ಕ್ಷೇತ್ರಗಳಾಗೋದು? ನಾವು ಕೇಳ್ಕೊಳ್ಳೇಬೇಕು ಸರ್. ಅದು ನಮ್ಮ ಗ್ರಾಮ ಅಲ್ವಾ, ಕೇಳಲೇಬೇಕು ಅದು. ಯಾಕೆ 5 ವರ್ಷ CM ಸಿದ್ದರಾಮಯ್ಯ ಅವರೇ ಇರಬೇಕು ಅಂತೇಳಿ? ಇಲ್ಲಿ ಕೆಲಸ ಮಾಡ್ತಾರೆ ಮುಂದಕ್ಕೆ ಇದ್ರೆ ಅಂತ. ಬಿಸಿ ಟೀ ಕುಡಿತಿದ್ದೀರಿ, ಬಿಸಿ ಚರ್ಚೆ ರಾಜ್ಯದಲ್ಲಿ ಆಗ್ತಾ ಇದೆ. ಏನಾಗ್ತಾ ಇದೆ? ಅಲ್ಲ, ಕೂತ್ಕೊಳ್ಳಿ. ಟೀ ಚೆನ್ನಾಗೈತಾ? ಟೀ ಒರಿಜಿನಲ್ ಟೀ ಕೊಡ್ತಾನ ಯಾರು? ನಮ್ಮೂರವರು. ಮಾತಾಡೋದೇ ಇಲ್ಲ ಅಂತಾರಲ್ಲ? ಯಾಕೆ ಮಾತಾಡ? ಚಿಕ್ಕಣ್ಣ ಅಂತ ಒಳ್ಳೆ ಟೀ ಕೊಡ್ತಾನೆ ಸಾ. ಚಿಕ್ಕಣ್ಣ ಮಾತಾಡೋದೇ ಇಲ್ಲಲ್ಲ? ಯಾಕೆ ಮಾತಾಡಲ್ಲ? ಇಲ್ಲಪ್ಪ, ನಮ್ಗೇನು ಕೇಳಬೇಡಿ ಅಂದ್ಬಿಟ್ರಲ್ಲ. ಕುಡೀನಿ ನೀವು ಬೇಕಾದ್ರೆ ಟೀಯ. ಹೌದಾ? ಸಿದ್ದರಾಮಯ್ಯ ಅವ್ರು 5 ವರ್ಷ ಕಂಟಿನ್ಯೂ ಆಗಿರ್ಬೇಕಾ? ಇರ್ಬಿಡ್ಸಿ, ಅದಕ್ಕೇನು 5 ವರ್ಷ ಇರಬೇಡಿ ಅಂತ ಹೇಳಕ್ಕಾದ್ದೆ ನಾವು? ಆ ಮಾತೇನಿಲ್ಲ. ನಮ್ಮ ಏರಿಯಾದ MLA ಕೆಲಸ ಮಾಡಲಿ ಬಿಡ್ಲಿ ಇರಲಿ ಬಿಡಿ ಸಾ, ಅದೇನು ತೊಂದರೆ ಏನಿಲ್ಲ. ಮನ್ಮನ್ಗೂ ಮಾಡ್ಕೊಡಕ್ಕಾದ್ದೆ ಅವರು? ಇಲ್ಲ. ಊರವ್ರು ಹೋಗಿ ಕೆಲಸ ಕರೆ ಮಾಡಿಸ್ಕೋಬೇಕು. ಯಾರ ಲೀಡ್ರ್ ಅವರಲ್ಲ, ಲೀಡ್ರ್ ಹೋಗಿ ಮಾಡಿಸ್ಕೋಬೇಕು. ಲೀಡ್ರು ಕೇಳಿದೆ, ಅವ್ರೊಬ್ರು ಮನೇಲಿದ್ರು ಅವ್ರು ಮಾಡ್ಕೊಟ್ಟಾರ ಸಿದ್ದರಾಮಯ್ಯನವರು? ಇಲ್ಲ. ನಮ್ಗೆ ಹೊಟ್ಟೆ ಅಷ್ಟೊತ್ತಿಗೆ ಟೀ ಕುಡಿಯೋಕೆ ಬಂದಿರೋದು. ಇಲ್ಲದೇ ಎಲ್ಲಿ ಅವನೇ ಮುಂದೆ ತಂದು ಕೊಟ್ಟಾನ? ತಂದು ಕೊಡಲ್ಲ. ಈಗ DK ಶಿವಕುಮಾರ್ ಹೋಗೋರಲ್ಲ, ನನಗೆ ಕೊಡಿ ಅಂತ. ಅವ್ರು ಏರಿಯಾದ MLA ಆಗಬೇಕು ಅಂತ ಅವ್ರಲ್ಲ ಸಾಕರು ಜನ. ಅವ್ರ ಏರಿಯಾದವ್ರು ಅವ್ರು ಕೇಳ್ತಾರೆ ಬಿಡಿ. ನಮ್ಮ ಏರಿಯಾದ ನಾವು ಕಾಪಾಡ್ಕೋಬೇಕು ಅನ್ನೋದು ನಾವು ಮಾತಾಡ್ತೀವಿ ಅಷ್ಟೇ. ಯಾಕಿರ್ಬೇಕು ಸಿದ್ದರಾಮಯ್ಯ 5 ವರ್ಷ? ನಮ್ಗೇನು ತೊಂದರೆ ಕೊಟ್ಟಿಲ್ವಲ್ಲ, ನಮ್ಗೇನು ತೊಂದರೆ ಕೊಟ್ಟಿಲ್ಲ, ಇರಲಿ ಬಿಡಿ. DK ಶಿವಕುಮಾರ್ ಯಾಕೆ ಆಗ್ಬಾರ್ದು? ಅವರು ಆಗ್ಬಿಡ್ಸಿ ಸರ್, ನಾವು ಬೇಡ ಅನ್ನಕ್ಕೆ ನಾವ್ಯಾರು ಅಲ್ಲ.
ಆರಾಮಿದ್ಯಾ? ಏನ್ ಹೆಸರು? ಆ ಕಡೆ ತಿರ್ಕೋ, ಕ್ಯಾಮ್ರಾ ನೋಡು. ಯಾವೂರು? ಮೈಸೂರು ಇದೇ ಊರಾ? ವರ್ಣ ಇಲ್ಲ ವ್ಯಾಪಾರದ ಮೈಸೂರವರ? ಆಯ್ತೀಗ ನಿಮ್ಮ ಮೈಸೂರವ್ರಿಗೆ ಕೇಳ್ತೀನಿ ಒಂದು ಮಾತು. ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿರ್ಬೇಕಾ ಅಥವಾ DK ಶಿವಕುಮಾರ್ ಬಿಟ್ಕೊಡ್ಬೇಕಾ? ಅದೆಲ್ಲ ಗೊತ್ತಿಲ್ಲ ಅಣ್ಣ. ಸುಳ್ಳು ಹೇಳ್ಬಾರ್ದು. ಇಲ್ಲ ನಾವು ಅಷ್ಟು ಓದಿಲ್ಲ. ಏನು ಓದಿಲ್ಲ? CM ಯಾರು? ಸಿದ್ದರಾಮಯ್ಯ ಅಂತ DK ಶಿವಕುಮಾರ್ ಯಾರು? ಗೊತ್ತಿಲ್ಲ. DK ಶಿವಕುಮಾರ್ ಏನು? ಗೊತ್ತಿಲ್ಲ ಅಷ್ಟು ಸುಳ್ಳು ಹೇಳ್ಬಾರ್ದು. ಆಯ್ತು, ಈಗ ಸಿದ್ದರಾಮಯ್ಯ 5 ವರ್ಷ CM ಆಗಿರ್ಬೇಕಾ? ಇರ್ಬೇಕು, ಚೆನ್ನಾಗಿದ್ದಾರೆ, ಇರ್ಬೇಕು. ಚೆನ್ನಾಗಿದ್ದಾರೆ, ಯಾಕೆ ಇರ್ಬೇಕು? ಯಾಕೆ ಚೆನ್ನಾಗಿದ್ದಾರೆ? ಹೆಂಗ್ ಚೆನ್ನಾಗಿದ್ದಾರೆ? ಎಲ್ಲ ಇದು ಮಾಡವ್ರೆ, ಅನುಕೂಲ ಎಲ್ಲ ಇದು ಮಾಡ್ತವ್ರೆ, ಅದಕ್ಕೆ ಚೆನ್ನಾಗಿರ್ಬೇಕು. ಈಗ ಸಿದ್ದರಾಮಯ್ಯ ಅವರು 5 ವರ್ಷ ಅವರೇ ಕಂಟಿನ್ಯೂ ಮಾಡ್ಬೇಕಾ CM ಆಗಿ ಅಥವಾ DK ಶಿವಕುಮಾರ್ ಬಿಟ್ಕೊಡ್ಬೇಕಾ? ಯಾರೋ ಒಬ್ರು ಮಾಡಲಿ ಬಿಡಿ. ನಿಮ್ಮನ್ಸಲ್ಲಿ ಏನಿದೆ ಹೇಳಿ. ನಮ್ಮಲ್ಲಿ ಸರಿ ಸಿದ್ದರಾಮಯ್ಯ ಇರಲಿ ಬಿಡಿ. ಸಿದ್ದರಾಮಯ್ಯ ನಿಮ್ಮನ್ಸಲ್ಲಿ ಸಿದ್ದರಾಮಯ್ಯ ಯಾಕೆ? ಮಾಡ್ಕೋವಲ್ಲಿ ಅನುಕೂಲ ಅದ ಜನಗಳಿಗೆ. DK ಶಿವಕುಮಾರ್ ಅದ್ರ ಅನುಕೂಲ ಆಗಲ್ಲ? ಅವ್ರದ್ದು ಬಿರ್ದು ಇದೆ. ಅವ್ರು ಬಂದ್ರು ಪರವಾಗಿಲ್ಲ, ಇವ್ರು ಬಂದ್ರು ಪರವಾಗಿಲ್ಲ. ಏನ್ ಹೇಳ್ತೀರಿ ನೀವು? ನಮ್ಮ ಸಿದ್ದರಾಮಯ್ಯನೇ ಹೇಳಿಸ್ಲಿ ಬಿಡಿ. ಅಕ್ಕ ಯಾವ ಊರಕ್ಕ? ಮೈಸೂರು ಸರ್, ಮೈಸೂರು. ಮೈಸೂರವರಾ? ಓಕೆ, ಆಯ್ತು. ಮೈಸೂರು ಆದ್ರೆ ಕೇಳ್ತೀನಿ. ಸಿದ್ದರಾಮಯ್ಯ ಅವರು 5 ವರ್ಷ ಅವರೇ ಕಂಟಿನ್ಯೂ ಮಾಡಬೇಕಾ ಅಥವಾ DK ಶಿವಕುಮಾರ್ ಬಿಟ್ಕೊಡ್ಬೇಕಾ? ಸರ್ ಕಂಟಿನ್ಯೂ ಮಾಡಿದ್ರು ಒಂದೇ, ಕಂಟಿನ್ಯೂ ಮಾಡದೇ ಇದ್ರು ಒಂದೇ. ಯಾಕಂದರೆ ನಮಗೇನು ಇದು ಮಾಡಿಲ್ಲ. ಮಾಡಿದ್ರು ಅನುಕೂಲ ಮಾಡಿಕೊಟ್ಟಿದ್ರು, ಇಲ್ಲ ಅಂತ ಹೇಳಲ್ಲ. ಬಸ್ಸಾರು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಈ ಲೇಡೀಸ್ಗೆ ಒಂದು ಮುಂದೆ ತಂದಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೂ ರೈತರುಗಳಿಗೆ ತುಂಬ ಹೆಲ್ಪ್ ಮಾಡಿರ್ಬೋದು, ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅದೇ ಈಗ ಅವರು ಇರಬೇಕು ಅನಿಸ್ತಾ ಇದೆಯಾ ಅಥವಾ ಬೇಡ ಸಾಕು DK ಶಿವಕುಮಾರ್ ಬಿಟ್ಕೊಡ್ಬೇಕು ಅನಿಸ್ತಾ ಇದೆಯಾ? ಅವ್ರು ಇದ್ರು ಒಳ್ಳೇದು. ಅದು DK ಶಿವಕುಮಾರ್ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳೋದು. ತಡಿಯಕ್ಕ, ಹೇಳಕ್ಕ, ನೀನ್ ಹೇಳಕ್ಕ. ಅನುಭವ ಇರೋರು ಇವ್ರಿಗೆ ಇದು ಇರುತ್ತಲ್ವಾ, ಅವ್ರಿಗೇನು ಅನುಭವ ಇಲ್ಲ. ಅವ್ರು ಓನ್ಲಿ ಮನಿ ಮೈಂಡ್ ಅಷ್ಟೇ ಅವ್ರಿಗಳಿಗೆಲ್ಲ ಇರೋದಲ್ಲ. ಯಾರಿಗೆ? DK ಅವ್ರಿಗೆ ಏನಿದೆ ಅನುಭವ, ಇನ್ನು ಫಸ್ಟ್ ಟೈಮ್ ಅಲ್ವಾ. ಸಿದ್ದರಾಮಯ್ಯನೇ ಬೆಟರು ಅನ್ನಿಸ್ತಾರೆ. ಬಸ್ದೊಂದು ಹೇಳ್ತಿದ್ದಾರೆ ಬಿಟ್ಟರೆ ಯಾರಿಗೇನು ಏನು ಇದು ಆಗಿಲ್ವಲ್ಲ. ಎಲ್ಲರೂ ಚೆನ್ನಾಗೇ ಇದ್ದಾರಲ್ವ, ಯಾರಿಗೆ ಆಗವೆಲ್ಲ ಆಗ್ತಾನೆ ಇದೆ ಅಲ್ವಾ. ಮತ್ತು ಇನ್ನೇನು ಅವ್ರು ಇರಲಿ ಬಿಡ್ರಿ. ಅವ್ರು ಸಿದ್ದರಾಮಯ್ಯ ಅವರೇ ಇರ್ಬೇಕು 5 ವರ್ಷ. ಸಿದ್ದರಾಮಯ್ಯ ಅವರೇ ಇರ್ಬೇಕು. ಯಾಕಿರ್ಬೇಕಜ್ಜಿ? ಯಾಕಿರ್ಬೇಕು ಅಂದ್ರೆ ನಮ್ಗೆ ಅನುಕೂಲ ಅವರೇ ಬೇಕು. DK ಶಿವಕುಮಾರ್ ಅವ್ರು ಯಾಕೆ ಬೇಡ? ಅಯ್ಯ ಅವರು ಬೇಕು, ಇವ್ರು ಬೇಕು, ಎಲ್ಲ ಬೇಕು. ಹೊಳಿ ಹೋಗಿ ಏನಣ್ಣ, ಏನ್ ಹೇಳ್ತೀನಿ ನೀನು? ಏನಲ್ಲ ಸರ್, ರಾಜಕೀಯ ಆದ್ಮೇಲೆ ಎಲ್ಲ ಒಂದೇ, ಅವ್ವ ಬೇರೆ ಅಪ್ಪ ಬೇರೆ. ಒಂದು ನಿಮಿಷ ನಮ್ಮ ಕಂಡಕ್ಟರ್ ಮಾತಾಡ್ಸೋಣ ಪಾಪ. ಕಂಡಕ್ಟರ್ನ ಬಾಯ್ಲಿ. ಹೇಳಿ. ರಾಜಕೀಯ ಅಂದ್ರೆ ಅವನ ಜೊತೆ ಉಂಟ್ರು ಬೇರೆ, ಅಪ್ಪನ ಜೊತೆ ಉಂಟ್ರು ಬೇರೆ, ಎಲ್ಲ ಒಂದೇ ಅಲ್ಲವ್ರ. ಈಗ DK ಶಿವಕುಮಾರ್ ಅಂದರೆ ಇವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದೊಂದು 5 ವರ್ಷ ಬಿಟ್ಕೊಟ್ಬಿಟ್ಟು ಮುಂದಕ್ಕೆ ಹೋದ್ರೆ ಒಳ್ಳೋದು. ಯಾಕಂದ್ರೆ ಮುಂದಕ್ಕೆ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರು ಬಿಟ್ಕೊಟ್ಟ ತಕ್ಷಣ DK ಶಿವಕುಮಾರ್ ಆಗೋಕ್ಕಾಗೋದಿಲ್ಲ. ಎಲ್ಲರೂ ಸೇರಿ ಮಾಡಿದ್ರೆ ಎಲ್ಲರೂ ಆಗೋದು. ಈಗ ಮೊದಲು ಇವರು ಕುಮಾರಸ್ವಾಮಿ ಬಿಟ್ಕೊಟ್ರು, ಕುಮಾರಸ್ವಾಮಿ ಆಳಕ್ಕಾಗಲಿಲ್ಲ. ಹಂಗೆ DK ಶಿವಕುಮಾರ್ ಮಾಡಬೇಕು ಅಂತಿದ್ರು ಆಗೋಕ್ಕಾಗೋದಿಲ್ಲ. ಎಲ್ಲ ಸೇರಿ ಮಾಡಿದರೆ ಮಾತ್ರ ಆಗೋಕ್ಕಾಗೋದು. ಈ ವರ್ಷ ಇದೊಂದು ವರ್ಷ ಪೂರ್ತಿ ಸಿದ್ದರಾಮಯ್ಯ ಸಾಹೇಬ್ ಕೊಟ್ಬಿಟ್ಟು ಮುಂದಕ್ಕೆ ಹೋದ್ರೆ ಒಳ್ಳೋದು. ಯಾಕಂದ್ರೆ ಅವ್ರದ್ದು ಸಮಯ ಇದೆ, DK ಶಿವಕುಮಾರ್ದು ಸಮಯ ಇದೆ. ಸಮಯ ಇಲ್ದೇ ಪಕ್ಷ ಬರೋದಿಲ್ಲ. ಅವರು ಕಾರಣ ಇದ್ದಾರೆ ಪಕ್ಷ ಕಟ್ಟಕ್ಕೆ. ನಿಮ್ಮ ಪ್ರಕಾರ 5 ವರ್ಷ ಅವರೇ ಇರಬೇಕು, ಆಮೇಲೆ ಬೇಕಾದ್ರೆ DK ಶಿವಕುಮಾರ್ ಮುಂದಿನ ಸಲ ಅವಕಾಶ ಬಂದಾಗ ಬಿಟ್ಕೊಡ್ಬೇಕು. ಕೊಡ್ಬೇಕು, ಅವ್ರಿಗೂ ಚಾನ್ಸ್ ಕೊಡಬೇಕು.